ಹಾಯ್ ಫ್ರೆಂಡ್ಸ್, ಈ ಒಂದು ಬ್ಲಾಗ್ನಲ್ಲಿ ನಾವೆಲ್ಲೋಗಿದ್ವಿ ಅಂತಂದರೆ ನಾನು 3 ಟೆಂಪಲ್ಸ್ಗೆ ಇವತ್ತು ವಿಸಿಟ್ ಮಾಡಿದ್ವಿ. ಇವತ್ತು ಎಲ್ಲಿಗೆ ಅಂತಂದರೆ ನಮ್ಮ ತಾಯಿ ಮನೆ ದೇವ್ರು ಬಂದ್ಬಿಟ್ಟು ಮಾರಮ್ಮ ದಂಡಿನ ಮಾರಿ ಅಂತ ಹೇಳ್ತೀವಿ. ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇ ಸಿಗುತ್ತೆ. ಸೊ ಆ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೆ ಫಸ್ಟು. ಸೊ ಈ ಒಂದು ದೇವಸ್ಥಾನದಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ವಿಶೇಷವಾಗಿರುತ್ತೆ. ಅದರಲ್ಲೂ ಮಂಗಳವಾರ ಅಂತಂದರೆ ತುಂಬ ವಿಶೇಷವಾಗಿರುತ್ತೆ. ಅಲ್ಲಿ ಬಂದ್ಬಿಟ್ಟು ದೇವರು ಕೂಡ ಬರುತ್ತೆ. ಅಲ್ಲಿ ಪೂಜಾರಿಗೆ ಅವರು ಕೂಡ ಶಾಸ್ತ್ರ ಎಲ್ಲ ಹೇಳ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಮಂಗಳವಾರ ಮಾತ್ರ ವಿಶೇಷವಾಗಿ ಇನ್ನೂ ಚೆನ್ನಾಗಿ ಪೂಜೆ ನಡೆಯುತ್ತೆ. ನಮ್ಮ ತಾಯಿ ಮನೆ ದೇವರಾಗಿರೋದ್ರಿಂದ ನಾವು ಯಾವಾಗಲೂ ಬಂದಾಗ ನಾನು ವಿಸಿಟ್ ಮಾಡ್ತೀನಿ ಅಲ್ಲಿಗೆ. ಸೊ ಪ್ರತಿ ಸಲ 2 ಇಯರ್ಸ್ಗೊಂದ್ಸಲ ಹಬ್ಬ ವಿಶೇಷವಾಗಿ ಮಾಡ್ತಾರೆ. ಸೊ ಆ ಗ್ರ್ಯಾಂಡ್ ಹಬ್ಬದಲ್ಲಿ ನಮಗೆ ಏನೋ ಒಂದು ಸಮಸ್ಯೆಗಳು ಉಂಟಾಗ್ತಾನೆ ಇದೆ. ನಿಮಗೆ ಗೊತ್ತು, ನನ್ನ ತಮ್ಮ ತೀರ್ಕೊಂಡು 22ನಲ್ಲಿ ಬಂದ್ಬಿಟ್ಟು ತೀರ್ಕೊಂಡಾಗ ಆ ವರ್ಷ ಕೂಡ ನಾವು ಮಾಡಲಿಕ್ಕಾಗಲಿಲ್ಲ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ಏನೋ ಒಂದು ಸಮಸ್ಯೆಗಳು ಮಾಡೋಕ್ಕಾಗ್ತಾಯಿಲ್ಲ. ಆಮೇಲೆ ಯಾರು ಜೊತೆಗೆ ಒಬ್ಬರು ತಪ್ಪಿಸ್ಕೊತಾನೆ ಇರ್ತೀವಿ, ಏನೋ ಒಂದು ಸಮಸ್ಯೆ ಬರ್ತಾನೆ ಇದೆ. ಸೊ ಹಾಗಾಗಿ ಒಟ್ಟಿಗೆ ಮಾಡೋಕ್ಕಾಗ್ತಾಯಿಲ್ಲ ನಮಗೆ. ಸೊ ಹಾಗಾಗಿ ಅಟ್ಲೀಸ್ಟ್ ನೆಕ್ಸ್ಟ್ ಬರೋ ವರ್ಷದಲ್ಲಿಂದನಾದ್ರು ಎಲ್ಲರೂ ಸೇರಿ ಮಾಡೋಣ ಅನ್ನೋ ಒಂದು ಕಾನ್ಸೆಪ್ಟು ಇಟ್ಕೊಂಡು ದೇವ್ರನ್ನ ನಾವು ಪ್ರೇ ಮಾಡ್ತೀವಿ. ಸೊ ಅದೇನಾಗುತ್ತೆ ಅನ್ನೋದು ಆ ಕ್ಷಣದಲ್ಲಿ ಮಾತ್ರನೇ ಹೇಳೋಕ್ಕೆ ಸಾಧ್ಯ. ಸೊ ಹಂಗಾಗಿ ನಾನು ಈ ಒಂದು ಫೆಸ್ಟಿವಲ್ನ ನಾವು ಪ್ರತಿ ವರ್ಷ ಅಲ್ಲ, 2 ಇಯರ್ಸ್ ಒಂದ್ಸಲ ನಡೆಯುತ್ತೆ. ಸೊ ಆ ವರ್ಷದಲ್ಲಿ ಏನೇನೋ ಒಂದು ಸಮಸ್ಯೆಗಳು ಉಂಟಾಗ್ತಾನೆ ಇದೆ. ಸೊ ಎಲ್ಲ ಪರಿಹಾರ ಮಾಡಿ ಇನ್ನು ಮುಂದೆನಾದರೂ ಎಲ್ಲ ಚೆನ್ನಾಗಾಗಲಿ ಅಂತ ನಾವು ಬೇಡ್ಕೋತೀವಿ ಅಷ್ಟೇ. ಸೊ ಯಾರಿಗೂ ಕೆಟ್ಟದ್ದು ಬಯಸೋ ಮನಸ್ಸು ನಮಗೆ ಆ ಥರ ದೇವರು ನಮ್ಗೆ ಯಾರಿಗೂ ಕೊಟ್ಟಿಲ್ಲ. ಎಲ್ಲ ಮಕ್ಳಿಗೂ ನಾವು ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ. ಯಾರೇ ನಮಗೆ ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಒಳ್ಳೆಯದೇ ಬಯಸ್ತೀವಿ ಹೊರತು ಬೇರೆ ಬಯಸಿ ಅವರಿಂದ ನಾವು ಪಡ್ಕೊಳ್ಳೋವಂಥದ್ದಾದರೂ ಏನಿದೆ ಹೇಳಿ. ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂತಂದಮೇಲೆ ಬೇರೆಯವ್ರ ಮನೆ ಪ್ರಾಬ್ಲಮ್ಸ್ಗಳನ್ನ ಇಣುಕಿ ನೋಡೋದ್ರಲ್ಲಿ ಅರ್ಥನೇ ಇಲ್ಲ ಅನ್ಸುತ್ತಲ್ವ. ಸೊ ಹಾಗಾಗಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾನು ಬರೋಕ್ಕಾಗಿರಲಿಲ್ಲ. ಹಂಗೆ ತೊಂಬಿಟ್ಟು ಆರತಿನೂ ಕೂಡ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಸಿಂಪಲ್ಲಾಗಿ. ಒಂದೊಂದು ಊರಲ್ಲೂ ಒಂದೊಂದು ಥರ ಮಾರಮ್ಮನಿಗೆ ವಿಶೇಷವಾಗಿ ಅವ್ರದ್ದೇ ಆದಂಥ ಪದ್ಧತಿನಲ್ಲಿ ಪೂಜೆಗಳು ನಡೆಯುತ್ತೆ. ಅದರಲ್ಲೂ ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ಹೆಣ್ಮಕ್ಳು ನಾವು ಒಳಗಡೆ ಹೋಗೋಂಗಿಲ್ಲ. ದೇವಸ್ಥಾನ ಅಂದರೆ ಇನ್ನೊಂದು ಆ ಕಡೆ ತೋರಿಸ್ತಾರಲ್ಲ ಅಮ್ಮ ಮಾಡ್ತಿದ್ರಲ್ಲ, ಅಲ್ಲಿ ಹಿರಿಯರು ಮಾತ್ರ ಹೋಗ್ತಾರೆ. ಯಾರೂ ಕೂಡ ನಾವು ಅಂತ ಹೆಂಗಾಗಿರೋರು ಕೂಡ ಆ ಕಡೆ ಹೋಗೋಂಗಿಲ್ಲ. ಇದು ಬಂದ್ಬಿಟ್ಟು ಇದೇ ಹೇಳಿದ್ನಲ್ಲ ದಂಡಿನ ಮಾರಿ ಅಂತ ಅಂದ್ಬಿಟ್ಟು ನಮ್ಮ ಮನೆ ದೇವರು. ಇಲ್ಲಿ ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ತೊಂಬಿಟ್ಟು ಆರತಿ ಎಲ್ಲ ಮಾಡಿಸ್ಕೊಂಡು ನಾವು ಇಲ್ಲಿ ನೋಡಿ ಮಾರಮ್ಮನೂ ಕೂಡ ಅಲ್ಲಿ ನೆಲೆಸಿದ್ದಾರೆ. ಬಿಸಿಲು ಮಾರಮ್ಮ ಆ ಥರ ಎಲ್ಲ ಇರ್ತಾರೆ. ಮಕ್ಕಳಿಗೆ ಚಂಡಿ ಇರ್ಬೋದು, ಎಲ್ಲ ಯಾರಿಗಾದರೂ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ತಡೆ ಹೊಡ್ಕೊಡ್ತಾರೆ ಅಷ್ಟೇ. ಬೇರೆಯವ್ರು ಏನೋ ಅಂದ್ಕೊಬಿಡ್ತಾರೆ, ಏನೋ ಮಾಡ್ಸೋಕೆ ಹೋಗ್ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ನಮಗೆ ತಿನ್ನೋಕೆ ಇಟ್ಟಿಲ್ಲ ಅನ್ನೋವಾಗ ಕಾಲದಲ್ಲಿ ನಾವು ದುಡಿಯೋದು ನಮಗೆ ಸರಿ ಹೋಗುತ್ತೆ. ಅದರಲ್ಲಿ ಬೇರೆಯವ್ರಿಗೆ ಮಾಡಿಸಿ ಅಂತ ಉದ್ದೇಶ ನಮಗೆ ಯಾವತ್ತೂ ದೇವ್ರ ಹಣೆ ಮೇಲೂ ಬರೋದಿಲ್ಲ, ಅದು ಮನಸ್ಸಲ್ಲೂ ಬರೋಲ್ಲ ನಮಗೆ. ನಮ್ಗೆ ಒಳ್ಳೇದಾಗಲಿ, ಬೇರೆಯವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ ಹೊರತು ಬೇರೆಯವರಿಂದ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅಂತ ಬೇಕೋ ಹೊರತು ಬೇರೆ ಏನೂ ಕೇಳ್ಕೊಳ್ಬಾರ್ದು. ಅದು ಮಾಡೋರಂತಲೇ ಜನ ಬೇರೆ ಇರ್ತಾರೆ, ಅದಕ್ಕೆ ಅಂತಲೇ ಇರ್ತಾರೆ. ಅವ್ರು ಮಾಡಲಿ, ಅದು ಅವರ ಒಂದು ವ್ಯಕ್ತಿತ್ವ ಇರ್ಬೋದು. ಅದು ನಮ್ಮ ವ್ಯಕ್ತಿತ್ವ ನಾವು ಹುಟ್ಟಿದಾಗಿಂದನೂ ನಮ್ಗೆ ಆ ಥರ ಬಂದಿಲ್ಲ. ದೇವ್ರ ಹತ್ರ ನಾವು ಬೇಡ್ಕೊಂಡು ನಮ್ಮ ಪಾಡಿಗೆ ನಮ್ಮ ಜೀವನ ನಾವು ನೆಮ್ಮದಿಯಾಗಿರಲಪ್ಪ ಅಂತ ಕೇಳ್ಕೊಂಡು ಬರಬೇಕು ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿ ಅನ್ನದಾನವೂ ಕೂಡ ಇತ್ತು. ಮುಗಿಸ್ಕೊಂಡು ನಾವು ಹೊರಟ್ವಿ. ಅಲ್ಲಿಂದ ಬಂದಿದ್ದೆ ನಾವು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ. ಆ್ಯಕ್ಚುಲಿ ಅವತ್ತು ದಿನ ವಿಶೇಷ ಮಂಗಳವಾರ ಅಲ್ವಾ. ಮಂಗಳವಾರ ಅಂದರೆ ನಿಮಗೂ ಗೊತ್ತು, ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಅಂತಂದ್ಬಿಟ್ಟು. ಸೊ ಹಂಗಾಗಿ ಅಲ್ಲಿಗೆ ಬಂದು ಇಲ್ಲಿ ಬಂದ್ಬಿಟ್ಟು ಆನ್ ದ ವೇ ಮೈಸೂರು ರೋಡಲ್ಲೇ ಇದೆ ಇದು ಕೂಡ. ಸಿದ್ಲಿಂಗಪುರ ಗೇಟ್ ಅಂತಂದ್ಬಿಟ್ಟು ಅಲ್ಲೊಂದಿದೆ. ಅಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಾವು ಆಟೋದಲ್ಲಿ ಹೋದ್ವಿ. ಅಲ್ಲಿ ಹುತ್ತದಲ್ಲೇ ಕೂಡ ಸ್ವಾಮಿ ನೆಲೆಸಿದ್ದಾರೆ. ಅಲ್ಲಿ ಕೂಡ ಪ್ರತಿ ವರ್ಷ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ನಾವು ನಮ್ಮ ಆಂಟಿ ದೊಡ್ಡಮ್ಮ ಇದ್ದಾಗ ನಾವು ಚಿಕ್ಕ ವಯಸ್ಸಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಮ್ಮ ಅಣ್ಣನೂ ಕೂಡ ಇದ್ದರು. ಇವಾಗ ಯಾರೂ ಇಲ್ಲ ನಮ್ಮ ಜೊತೆಗೆ, ಎಲ್ಲ ತೀರ್ಕೊಂಡ್ರು. ಹಂಗಾಗಿ ನಾವು ನೆನಪಿಸ್ಕೊಂಡು ನಾವು ಅದೆಲ್ಲ ನೋಡೋಕೆ ಹೋದಾಗ ನಮಗೂ ಅದು ನೆನಪಾಗುತ್ತೆ. ಇವಾಗ ಬಂದ್ಬಿಟ್ಟು ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಅಂದರೆ ಜನ ಕಮ್ಮಿ ಅಷ್ಟೇ, ಇಂಪ್ರೂವ್ ಆಗ್ತಾ ಇದೆ. ಬಟ್ ವರ್ಷಕ್ಕೊಮ್ಮೆ ನಡೆಯೋ ಹಬ್ಬದಲ್ಲಿ ಮಾತ್ರ ಊರೂರೇ ಜಾತ್ರೆಗಳ ಥರ ಸೇರಿ ಅಲ್ಲೆಲ್ಲ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಆವಾಗ ನಾವು ನೋಡಿದಾಗೆಲ್ಲ ಇನ್ನೂ ಈ ಥರ ಎಲ್ಲ ಇನಾಗ್ರೇಷನ್ ಆಗಿರಲಿಲ್ಲ, ಸಿಂಪಲಾಗಿ ದೇವಸ್ಥಾನ ಇತ್ತು ಅಷ್ಟೇ. ಇವಾಗ ಎಲ್ಲ ಚೆನ್ನಾಗಿ ಕಟ್ಟಿ ಎಲ್ಲ ಮಾಡಿದ್ದಾರೆ. ಸೊ ಇದು ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಸ್ವಾಮಿನೇ ಅಲ್ಲಿ ನೆಲೆಸಿದ್ದಾರೆ ಅಷ್ಟೇ, ಬೇರೆ ಅವರು ಅದನ್ನು ಕೆಡವಕ್ಕೆ ಹೋಗಲಿಲ್ಲ. ಅದನ್ನೇ ಹಂಗೆ ಇಟ್ಟು ಹಂಗೆ ದೇವ್ರನ್ನ ಪೂಜೆ ಮಾಡ್ತಾಯಿದ್ದಾರೆ. ಆದಮೇಲೆ ನಾವು ಕೂಡ ಅಲ್ಲಿಂದ ಹೊರಟು ಸಿಟಿ ಕಡೆ ಬಂದುಬಿಟ್ವಿ. ನಾವು ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಅಂತ ಹೇಳಿದ್ನಲ್ಲ, ಅರಮನೆ ಒಳಗಡೆ ಇದೆ, ಕೋಟೆ ಮಾರಮ್ಮ ಅಂತಂದ್ಬಿಟ್ಟು. ಅದು ಕೂಡ ನಮ್ಮ ಮನೆ ದೇವರೇ. ಅದು ಕೂಡ ಪ್ರತಿ ವರ್ಷ ತೊಂಬಿಟ್ಟು ಆರತಿ ಎಲ್ಲ ಎತ್ಕೊಂಡು ಜಾತ್ರೆ ನಡೀತಾ. ಅದು ಕೂಡ ಮೇ
ಮೇ ಬಿ ಆ ಟೈಮ್ ಅಂದ್ಕೊತೀನಿ, ನಂಗೆ ನೆನಪಿಲ್ಲ ಸರಿಯಾಗಿ. ಆ ಹಬ್ಬಕ್ಕೂ ಕೂಡ ನಾವು ವಿಶೇಷವಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಸೊ ಆ ಹಬ್ಬಗಳಲ್ಲಿ ಯಾವುದಕ್ಕೂ ಆ್ಯಕ್ಚುಲಿ ಹೋಗೋಕ್ಕಾಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಸೊ ಅಂಥ ಟೈಮಲ್ಗಳಲ್ಲಿ ಇವಾಗ ಅಟ್ಲೀಸ್ಟ್ ಹೋಗೋ ಟೈಮಲ್ಲಿ ಎಲ್ಲ ಒಳ್ಳೇದು ಮಾಡ್ಕೊಡಮ್ಮ ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಬರ್ಬೇಕು ಅಷ್ಟೇ. ನೋಡಿ, ಇದು ಕೂಡ ಮೂಲ ಕಲ್ಲಲ್ಲೇ ಇದು ಮಾಡಿರೋದು. ಎಷ್ಟು ಜನ ತುಂಬಿರ್ತಾರೆ ಅಂತಂದರೆ, ಅದರಲ್ಲೂ ಶುಕ್ರವಾರ ಅನಿಸುತ್ತೆ ಮೇ ಬಿ ತುಂಬ ಜನ ಸೇರಿರ್ತಾರೆ. ಮಂಗಳವಾರನೂ ಕೂಡ ಬೆಳಗ್ಗೆ ಟೈಮ್ ಬರೋಕ್ಕೆ ತುಂಬ ರಶ್ ಇರುತ್ತೆ. ಸೊ ಅಲ್ಲೂ ಕೂಡ ಪ್ರೇ ಮಾಡಿ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ, ಇದು ನೋಡಿ ನಿಮಗೆ ಗೊತ್ತು ಏನು ಅಂತಂದ್ಬಿಟ್ಟು, ಸ್ಮಶಾನ, ನನ್ನ ತಮ್ಮ ಇರೋವಂಥ ಜಾಗ. ನಾನು ಏನಕ್ಕೆ ಶೂಟ್ ಮಾಡಿದ್ದೀನಿ ಅಂತಂದರೆ, ಹೋಗ್ಬೇಕಾದ್ರೆ ಏನೋ ಮನಸ್ಸಿಗೆ ಅನಿಸಿತು. ಸೊ ಹಂಗಾಗಿ ನಾನು ಶೂಟ್ ಮಾಡಿದೆ ಅಷ್ಟೇ. ಸೊ ಪರ್ಮನೆಂಟಾಗಿ ಎಲ್ಲರೂ ಹೋಗಬೇಕಾಗಿರೋ ಒಂದಲ್ಲ ಒಂದಿನ ಎಲ್ಲ ಜಾಗ ಅಲ್ವಾ. ಸೊ ಅದು ನೆನಪಾಯಿತು. ಸೊ ಹಂಗಾಗಿ ಹಂಗೆ ಶೂಟ್ ಮಾಡಿದೆ ಅಷ್ಟೇ. ಅವನು ಕೂಡ ನಮ್ಮನ್ನೆಲ್ಲ ಬಿಟ್ಟು ಪರ್ಮನೆಂಟಾಗಿ ಹೊರಟ್ಬಿಟ್ಟ. ಸೊ ಯಾವತ್ತು ಅವನು ನಮ್ಮ ಮನೆಯಿಂದ ಕಾಲು ತೆಗೆದ್ನೋ ಆವತ್ತಿಂದ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ವಿಶೇಷವಾಗಿ ನಾವೇನು ಫಂಕ್ಷನ್ ಆಗಲಿ ಆ ಥರ ಎಲ್ಲ ಏನು ಮಾಡಿದ್ರೂ ಏನೋ ಒಂದು ಕಳ್ಕೊಂಡಿರೋ ದುಃಖ, ಆ ನೋವು ಇದ್ದೇ ಇರುತ್ತಲ್ವ. ಎಲ್ಲರ ಮನೆಗಳಲ್ಲೂ ಅವ್ರವ್ರದ್ದೇ ಆದಂಥ ವಸ್ತು ಕಳ್ಕೊಂಡಾಗ ಆ ನೋವು ಇದ್ದೇ ಇರುತ್ತೆ. ಕೆಲವ್ರಿಗೆ ಅನ್ನಿಸ್ಬೋದು ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅವ್ರ ಮೇಲೆ ಪ್ರೀತಿ ಜಾಸ್ತಿ. ತಾಯಂದ್ರಿಗೆ ಎಲ್ಲರ ಮೇಲೆ ಪ್ರೀತಿ ಯಾವತ್ತೂ ಕಡಿಮೆ ಆಗಲ್ಲ ಅನ್ನೋದು ರೀತಿ ಇರ್ಬೋದು. ಯಾರ್ದೋ ಮೇಲೆ ಒಬ್ಬರ ಮೇಲೆ ಪ್ರೀತಿ ಹೆಚ್ಚಾಗಿರ್ಬೋದು. ಅಂಥ ಪ್ರೀತಿ ಹೆಚ್ಚಾಗಿರೋರ ಮೇಲೇ ದೇವರು ಬೇಗ ನೀವು ಭೂಮಿ ಮೇಲೆ ಇರಬಾರ್ದು ಅಂತ ಕರ್ಕೊಬಿಡ್ತಾನೆ ಅನಿಸುತ್ತೆ. ಇದು ಎಷ್ಟೋ ಪ್ರಪಂಚದಲ್ಲಿ ನಡೀತಾ ಇರೋ ಇನ್ಸಿಡೆಂಟ್ ಅಷ್ಟೇ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಮಕ್ಕಳು ಸಂಜೆ ಮೇಲೆ ಸ್ವಲ್ಪ ಪೇಂಟಿಂಗ್ ಮಾಡ್ತೀನಿ ಅಂತೇಳಿ ಅಕ್ಕ ಪೇಂಟಿಂಗ್ದು ಬುಕ್ಸ್ ಎಲ್ಲ ತೊಗೊಬಂದಿದ್ಲು. ಸೊ ಹಂಗೆ ಬರೆಸ್ತಾ ಕೂತ್ಕೊಂಡಿದ್ಲು. ಸೊ ಮಾಡಬೇಕಾದ್ರೆ ನೋಡಿ, ಅದರಲ್ಲೂ ನನ್ನ ಮಗಳು ಬಂದ್ಬಿಟ್ಟು, ಇವನಂದರೆ ಇವಾಗ ಆಲ್ರೆಡಿ ಪ್ರಿ-KG ಹೋಗಿರೋದ್ರಿಂದ ಸ್ವಲ್ಪ ಬರುತ್ತೆ ಅವನಿಗೆಲ್ಲ ಚೆನ್ನಾಗಿ. ಸ್ಟಾರ್ಟಿಂಗ್ ಬರೋದಕ್ಕಿಂತಲೂ ಇವಾಗ ತುಂಬ ಚೆನ್ನಾಗಿ ಮಾಡ್ತಾನೆ. ನನ್ನ ಮಗಳು ಬಂದುಬಿಟ್ಟು ಅವಳು ಕೂಡ ನೋಡಿ ಮಾಡ್ತಾಯಿದ್ದಾಳೆ. ಮಾಡಿರೋ ಪೇಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ಲು. ಮನೇಲೂ ಒಂದು ಸಲ ಮಾಡಿದ್ಲು. ಅಂದರೆ ಹೆಂಗೆ ಕಲರ್ಸ್ನ ಒಳಗಡೆನೇ ಹಾಕಬೇಕು ಅನ್ನೋದೆಲ್ಲ ಅವಳೇ ಕಲ್ತ್ಕೊಂಡು ನಾನೇನು ಹೇಳ್ಕೊಟ್ಟಿಲ್ಲ ಆ್ಯಕ್ಚುಲಿ. ಅವಳೇ ಕಲ್ತ್ಕೊಂಡು ಮಾಡ್ತಾಯಿದ್ದಾಳೆ, ನೋಡ್ಕೊಂಡು ಮಾಡ್ತಾಳಲ್ಲ ಮಕ್ಕಳು. ಸೊ ಇವಾಗಿನ ಮಕ್ಕಳೆಲ್ಲ ಏನು ಗೊತ್ತಲ್ಲ. ಸೊ ಹಂಗಾಗಿ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಇವತ್ತಿನ ಒಂದು ವಿಶೇಷ ವ್ಲಾಗು. ಈ 3 ಟೆಂಪಲ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಮೈಸೂರಿಗೆ ಯಾವಾಗಾದ್ರು ವಿಸಿಟ್ ಮಾಡಿ. ಟೆಂಪಲ್ಸ್ಗಳು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.